ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಹೇಗೆ ನೋಡೋಣ. ಅದರ ಜೊತೆಗೆ ಒಂದು ಹೊಸ ಚಾನೆಲ್ ಗ್ರೋ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅದು ಕೂಡ ನೋಡೋಣ. ಹಾಗೆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋ ಹೇಗೆ ವೈರಲ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯ ಮೂಲಕ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಇದೆಲ್ಲ ನಿಮಗೆ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ, ಹಾಗಾಗಿ ವಿಡಿಯೋ ಪೇಷನ್ಸ್ ಇಟ್ಟು ಪೂರ್ತಿ ನೋಡಿ. ನೀವು ಕೂಡ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರಲಿದೆ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಮುಂದೆಯೂ ಇಂತಹುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಈಗಲೇ ಈ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಫಸ್ಟ್ ನಿಮಗೆ ಒಂದು ಹೊಸ ಚಾನೆಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ಟ್ರೆಂಡಿಂಗ್ ಟಾಪಿಕ್ ವಿಡಿಯೋ ಹಾಕಿದರೆ ಎಷ್ಟು ಬೇಗ ಚಾನೆಲ್ ಗ್ರೋ ಆಗುತ್ತೆ ಅನ್ನೋದು ಮೊದಲು ಇಲ್ಲಿ ತೋರಿಸ್ತೀನಿ ಬನ್ನಿ. ಸೊ ಅದನ್ನು ನಾವು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೋಡೋಣ ಬನ್ನಿ. ಸ್ನೇಹಿತರೆ, ಮೊದಲು ನಾನು ಇಲ್ಲಿ ಬ್ರೌಸರ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಒಂದು ಚಾನಲ್ ಇದೆ, ಅದನ್ನು ನಾನು ಇಲ್ಲಿ ಓಪನ್ ಮಾಡ್ತೀನಿ. ಸೊ ನಾನಿಲ್ಲಿ ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಕೆಲಸ ಮಾಡಿದ್ದೀನಿ, ಅದನ್ನೇ ನಾನಿಲ್ಲಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಚಾನಲ್. ಸೊ ಈ ರೀತಿ ನಾನೊಂದು ಜನಸಮಯ ಅಂಥೇಳಿ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೆ. ಕೆಲವು ದಿನ ಇದು ಮೊದಲೇ ನಾನು ಆ್ಯಕ್ಚುಲಿ ಕ್ರಿಯೇಟ್ ಮಾಡಿದ್ದೆ, ಆದರೆ ಇದ್ರ ಮೇಲೆ ಕೆಲಸ ಮಾಡಿದ್ದಿಲ್ಲ. ಸೊ ಜಸ್ಟ್ ಇದನ್ನು ಕ್ರಿಯೇಟ್ ಮಾಡಿ ಹಾಗೆ ಬಿಟ್ಟಿದ್ದೆ. ಮೊನ್ನೆ ನಾನು ಇದನ್ನು ಬೇರೆ ಹೆಸರಿನಿಂದ ಇತ್ತು, ಈಗ ಹೆಸರು ಚೇಂಜ್ ಮಾಡಿ ಈಗ ಇದನ್ನು ಹಾಕಿದ್ದೀನಿ. ಇಲ್ಲಿ ಅಬೌಟ್ ಸೆಕ್ಷನ್ನಲ್ಲಿ ಹೋಗಿ ನೋಡಿದ್ರೆ ಜಾಯಿನ್ ಡಿಸೆಂಬರ್ 14, 2018 ಅಂತ ಇದೆ. ಸೊ ಈ ಡೇಟ್ಗೆ ನಾನು ಇದನ್ನು ಕ್ರಿಯೇಟ್ ಮಾಡಿದ್ದೆ. ಆದರೆ ಇಲ್ಲಿ ನೋಡಿ, ಫಸ್ಟ್ ವಿಡಿಯೋಸ್ ಮೇಲೆ ಇಲ್ಲಿ ಹೋಗಿ ನಾವು ಪಾಪ್ಯುಲರ್ ವಿಡಿಯೋ ಮೇಲೆ ಹಾಕಿದರೆ, ಓಲ್ಡೆಸ್ಟ್ ವಿಡಿಯೋ ಮೇಲೆ ಹಾಕಿದರೆ, ಸೊ 3 ವೀಕ್ಸ್ ಆಯಿತು ಈ ಫಸ್ಟ್ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದಕ್ಕಿಂತ ಮೊದಲು ಯಾವುದೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಇದು ಚಾನಲ್ ಬಗ್ಗೆ ಹಾಕಿದ್ದೆ, ತೋರಿಸಿದೆ. ಇನ್ನು ಈ ಚಾನಲ್ ಮೇಲೆ ಕಂಟೆಂಟ್ ಮೇಲೆ ಹೋಗೋಣ. ಸೊ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬೇಕು, ಈಗ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಒಂದು ಗೃಹಲಕ್ಷ್ಮಿ ಯೋಜನೆ ಇದೆ. ಸೊ ಮೊನ್ನೆ ಈ ಗೃಹಲಕ್ಷ್ಮಿ ಯೋಜನೆಗೆ 30ನೇ ತಾರೀಕು ಆಗಸ್ಟ್ 30ನೇ ತಾರೀಕು ಅದನ್ನು ಲಾಂಚ್ ಮಾಡಿದರು. ಸೊ ಅದರ ಬಗ್ಗೆ ಭಾಳಷ್ಟು ಜನರು ಸರ್ಚ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವರು ಖಾತೆಗೆ 2,000 ರೂಪಾಯಿ ಹಣ ಬರಬೇಕಾಗಿದೆ. ಸೊ ಹಾಗಾಗಿ ಅದನ್ನು ಯಾವ ರೀತಿ ಚೆಕ್ ಮಾಡೋದು, ಎಲ್ಲಿ ಬಂತು, ಹೇಗೆ ಬಂತು ಅನ್ನೋದು ಒಂದು ಟಾಪಿಕ್ ಆಗಿಬಿಟ್ಟಿದೆ. ಸೊ ಇದೊಂದು ಟ್ರೆಂಡಿಂಗ್ ಟಾಪಿಕ್ ಆಗಿದೆ ಸ್ನೇಹಿತರೆ. ಸೊ ಈ ರೀತಿಯ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಾಕಿದರೆ ಬೇಗ ಚಾನಲ್ ಗ್ರೋ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಿಮಗೆ ಸಾಕ್ಷಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ವ್ಯೂಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಈ ಟಾಪಿಕ್ ಮೇಲೆ ಗೃಹಲಕ್ಷ್ಮಿ DBT ಪೇಮೆಂಟ್ ಸ್ಟೇಟಸ್ ಚೆಕ್ ಅಂತ ಇದೆ. ಸೊ ಇದರ ಮೇಲೆ 1,20,000 ಸಬ್ಸ್ಕ್ರೈಬರ್ಸ್ ವ್ಯೂಸ್ ಬಂದಿದೆ. ಹಾಕಿರೋದು ಯಾವಾಗ? ಸೆಪ್ಟೆಂಬರ್ 4ನೇ ತಾರೀಕಿಗೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಾದ ಕೂಡಲೇ ಎರಡನೇ ವಿಡಿಯೋ ನೋಡಿ, ಸೆಪ್ಟೆಂಬರ್ 7ಗೆ ಈ ವಿಡಿಯೋ ಹಾಕಿದ್ದೀನಿ. ಸೊ ಎರಡು ವಿಡಿಯೋ ನೋಡಿ ಎಷ್ಟು ವೈರಲ್ ಆಗಿಬಿಟ್ಟಿವೆ ಅನ್ನೋದು. ಸೊ ಸೆಪ್ಟೆಂಬರ್ 6ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಅದು ಕೂಡ 15,000 ವ್ಯೂಸ್ ಬಂದಿದೆ. ಸೊ ಈ 3 ವಿಡಿಯೋ ನೋಡಿ ನೀವು ಎಷ್ಟು ವೈರಲ್ ಆಗಿವೆ ಅನ್ನೋದು. ಇದರಿಂದ ನನ್ನ ಈ ಚಾನಲ್ ಮೇಲಿರುವ ಕ್ರೈಟೀರಿಯಾನೇ ಕಂಪ್ಲೀಟ್ ಆಗಿಬಿಟ್ಟಿದೆ. ಸೊ ಇದು ಒಂದು ಚಾನಲ್ ಮೇಲೆ ಇರೋ ವಿಡಿಯೋದ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ನಿಮ್ಗೆ ತೋರಿಸ್ತೀನಿ. ಸೊ 121.k ವ್ಯೂಸ್ ಅಂದರೆ 1,21,142 ವ್ಯೂಸ್ ಬಂದಿದೆ. ಅದರಲ್ಲಿ ನನಗೆ 5,072 ಅವರ್ಸ್ ವಾಚ್ ಟೈಮ್ ಸಿಕ್ಕಿದೆ. ಜೊತೆಗೆ 2.1k ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಒಂದೇ ವಿಡಿಯೋದಿಂದ ಎಲ್ಲವೂ ಕ್ರೈಟೀರಿಯಾ ನಂದು ಕಂಪ್ಲೀಟ್ ಆಗಿದೆ. ಸೊ ಈ ರೀತಿ ನೀವು ಒಂದು ಟ್ರೆಂಡಿಂಗ್ ನಲ್ಲಿ ನಡೆಯುವಾಗ ಟ್ರೆಂಡಿಂಗ್ನಲ್ಲಿ ಏನು ಟಾಪಿಕ್ ನಡೆಯುತ್ತಿರುತ್ತೆ ಅದರ ಮೇಲೆ ವಿಡಿಯೋ ಮಾಡೋದನ್ನು ಇಲ್ಲಿ ನೀವು ನೋಡಬೇಕು. ಆದಷ್ಟು ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋ ಕ್ರಿಯೇಟ್ ಮಾಡಿದರೆ ಚಾನಲ್ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂಸ್ ಬರ್ತವೆ. ಸೊ ಹೀಗಾಗಿ ನಮ್ಮ ಕ್ರೈಟೀರಿಯಾ ಕಂಪ್ಲೀಟ್ ಆಗಿಬಿಡುತ್ತೆ. 4,000 ವಾಚ್ ಟೈಮ್, 1,000 ಸಬ್ಸ್ಕ್ರೈಬರ್ಸ್ ಅನ್ನೋದು ಕ್ರೈಟೀರಿಯಾ ಒಂದೇ ಒಂದು ದಿನದಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಈ ರೀತಿ ಕೆಲಸ ನೀವು ಮಾಡ್ತಾ ಇರಬೇಕು, ಆಗ ನೀವು ಇಲ್ಲಿ ಗ್ರೋ ಆಗೋಕ್ಕೆ ಸಾಧ್ಯ. ಸೊ ಯಾವಾಗಲೂ ಟ್ರೆಂಡಿಂಗ್ ಟಾಪಿಕ್ ಏನಿದೆಯಲ್ಲ ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಪ್ರಯತ್ನ ನಾವು ಮಾಡಿದರೆ ಮುಂದೆ ನಾವು ಗ್ರೋ ಆಗೋಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಈಗ ಈ ಚಾನಲ್ ಮಾಡಿ
ಭಾಳ ದಿನ ಆಯಿತು, ಆದರೆ ಕೆಲಸ ಮಾಡೋದು ಒಂದು ಸ್ವಲ್ಪ 3 ವೀಕ್ಸ್ ಅಷ್ಟೇ ಆಯಿತು, ಆದರೂ ಕೂಡ ನಾನು ಇಲ್ಲಿ ಅಚೀವ್ಮೆಂಟ್ ಮಾಡಿದ್ದೀನಿ. ಸೊ ಇದು ಚಾನಲ್ ಹೇಗೆ ಗ್ರೋ ಮಾಡೋದು, ಟ್ರೆಂಡಿಂಗ್ ಟಾಪಿಕ್ ಹೇಗೆ ಕಲೆಕ್ಟ್ ಮಾಡೋದು ಅನ್ನೋದು ನಾನು ಇಲ್ಲಿ ನಿಮಗೆ ಹೇಳಿಕೊಟ್ಟೆ. ಸೊ ಇಲ್ಲಿ ಈಗ ಈ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿದೆ ನಮ್ಮ ಚಾನಲ್ಲು. ಸೊ ಇದ್ರ ಮೇಲೆ ಈಗ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗಿದೆ. ಸೊ ಮಾನಿಟೈಸೇಷನ್ ನೋಡಿ ಸ್ನೇಹಿತರೆ, 2 ರೀತಿಯಲ್ಲಿ ಈಗ ಚಾನಲ್ ಮೇಲೆ ಬರ್ತಾ ಇದೆ. ಒಂದನೇದು ಅದರಲ್ಲಿ 3000 ವಾಚ್ ಅವರ್, ಆಮೇಲೆ 500 ಸಬ್ಸ್ಕ್ರೈಬರ್ಸ್, 500 ಸಬ್ಸ್ಕ್ರೈಬರ್ಸ್ ಮತ್ತು 3000 ಗಂಟೆಯ ವಾಚ್ ಟೈಮ್ ಕಂಪ್ಲೀಟ್ ಆದರೆ ನೀವು ಕೆಲವೊಂದಿಷ್ಟು ಇಲ್ಲಿ ಅರ್ನಿಂಗ್ ಆಪ್ಷನ್ ನಿಮಗೆ ಓಪನ್ ಆಗುತ್ತೆ. ಒಂದು ಮೆಂಬರ್ಶಿಪ್ ಓಪನ್ ಆಗುತ್ತೆ, ಒಂದು ಸೂಪರ್ ಚಾಟ್, ಇನ್ನೊಂದು ನಾನು ಇಲ್ಲಿ ತೋರಿಸ್ತಿದ್ದೀನಿ ನಿಮಗೆ. ಸೊ ಈ ರೀತಿ ಒಂದು 3 ಆಪ್ಷನ್ ನಿಮಗೆ ಈ ಕ್ರೈಟೀರಿಯಾ ಕಂಪ್ಲೀಟ್ ಆದ ತಕ್ಷಣ, ಅಂದರೆ 500 ಸಬ್ಸ್ಕ್ರೈಬರ್ಸ್ ಮತ್ತು 300 ವಾಚ್ ಟೈಮ್ ಅವರ್ಸನ್ನು ಕಂಪ್ಲೀಟ್ ಮಾಡಿದರೆ ಆ ಆಪ್ಷನ್ ಓಪನ್ ಆಗುತ್ತೆ. ಆದರೆ ಇದು ಎಲ್ಲರಿಗೂ ಅರ್ನಿಂಗ್ ಮಾಡೋಕ್ಕೆ ಅವಕಾಶ ಇರಲ್ಲ, ಯಾಕಂದರೆ ಅಷ್ಟು ಚಾನಲ್ ಗ್ರೋತ್ ಆಗಿರೋದಿಲ್ಲ. ಯಾವಾಗಲೂ ಲೈವ್ ಹೋಗಬೇಕು, ಮೆಂಬರ್ಶಿಪ್ ಆಗಬೇಕು, ಇದೆಲ್ಲ ಆಗಬೇಕು, ಆವಾಗ ನೀವು ಅರ್ನಿಂಗ್ ಮಾಡ್ಲಿಕ್ಕೆ ಸಾಧ್ಯ. ಜಸ್ಟ್ ಇದೊಂದು ಆಪ್ಷನ್ ನಿಮಗೆ ಯೂಟ್ಯೂಬ್ ಪ್ರೊವೈಡ್ ಮಾಡಿದೆ, ಆದರೆ ಎಲ್ಲರಿಗೂ ಇದು ಅನುಕೂಲ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಇನ್ನೊಂದು 4000, ಆಮೇಲೆ ಇರೋದು 500 ಸಬ್ಸ್ಕ್ರೈಬರ್ಸ್, ಆಮೇಲೆ 1000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ 4000 ಆ್ಯಂಡ್ 1000 ಮೇಲೆ ನಿಮಗೆ ಮಾನಿಟೈಸೇಷನ್ಗೆ ಅವಕಾಶ ಸಿಗುತ್ತೆ. ಸೊ ಇಲ್ಲಿ ನಾನು ಆ ಕ್ರೈಟೀರಿಯಾ ಕಂಪ್ಲೀಟ್ ಆದ ಕೂಡಲೇ 3000 ಆಮೇಲೆ 500 ಸಬ್ಸ್ಕ್ರೈಬರ್ಸ್ ಆದ ಕೂಡಲೇ ನಾನು ಅಪ್ಲೈ ಮಾಡಲಿಲ್ಲ. ಈಗ ನಾನು ಡೈರೆಕ್ಟ್ಲಿ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಹಾಗೆ 4000 ವಾಚ್ ಟೈಮ್ ಕಂಪ್ಲೀಟ್ ಆದ ಕೂಡಲೇ ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಅನಾಲಿಟಿಕ್ಸ್ನಲ್ಲಿ ನಮ್ಮ ಈ ಕ್ರೈಟೀರಿಯಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಇನ್ನೂ ಅಪ್ಡೇಟ್ ಆಗಬೇಕಾಗಿದೆ, ಇವತ್ತಿನ ಅಪ್ಡೇಟ್ ಆಗಿಲ್ಲ. ಸೊ ಈ ಅಪ್ಡೇಟ್ನಲ್ಲಿ ನೋಡಿ 2,12,600 ನಮ್ಮ ವ್ಯೂಸ್ ಆಗಿದೆ. ಆಮೇಲೆ ವಾಚ್ ಟೈಮ್ ಹವರ್ಸ್ 8.3K ವಾಚ್ ಅವರ್ಸ್ ಆಗಿದೆ, ಅಂದರೆ ಡಬಲ್ ಆಗಿಬಿಟ್ಟಿದೆ. 8,000 ವಾಚ್ ಅವರ್ ಆಗಿದೆ. ಆಮೇಲೆ ನೋಡಿ ಸಬ್ಸ್ಕ್ರೈಬರ್ಸ್ 1000 ಆಗಬೇಕಾಗಿತ್ತು, 3000 ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಈ ರೀತಿ ನಮ್ಮ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ. ಈಗ ನಾವು ಇದಕ್ಕೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಣ. ಸೊ ಅರ್ನ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿ ಅರ್ನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಬಿಕಮ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ನಮಗೆ ಒಂದು ಮೆಸೇಜ್ ಬಂದಿದೆ, ಪಾಪಪ್ ಬಂದಿದೆ. ಯು ಕ್ವಾಲಿಫೈ ಟು ಅಪ್ಲೈ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ನಮಗೆ ಒಂದು ವೆಲ್ಕಮ್ ಮೆಸೇಜ್ ಕೂಡ ಇದೆ. ಸ್ಟಾರ್ಟ್ ಎರ್ನಿಂಗ್ ಫ್ರಮ್ ಯುವರ್ ವಿಡಿಯೋಸ್ ಥ್ರೂ ಆ್ಯಡ್ ರೆವೆನ್ಯೂ ಶೇರಿಂಗ್, ಫ್ಯಾನ್ ಫಂಡಿಂಗ್, ಶಾಪಿಂಗ್ ಆ್ಯಂಡ್ ಮೋರ್ ಅಂತ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸಲ್ಲಿ ನಾವು ಇದ್ರ ಮೇಲೆ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿದರೆ ಬರುತ್ತೆ. ಸೊ ಬನ್ನಿ, ಅದಕ್ಕಾಗಿ ನಾವಿಲ್ಲಿ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಮಗೊಂದು ಪೇಜ್ ಬಂತು. ಸೊ ಅರ್ನ್ ಆನ್ ಯೂಟ್ಯೂಬ್ ಅಂತ ಬಂತು, ಅನ್ಲಾಕ್ಡ್ ಅಂತ ಇದೆ. ಸೊ ಇಲ್ಲಿ ಇನ್ನೂ ಸ್ಟಾರ್ಟ್ ಮಾಡಬೇಕಾಗಿದೆ. ಸ್ಟಾರ್ಟ್ ಯುವರ್ ಅರ್ನಿಂಗ್ ಜರ್ನಿ ಅಂತ ಇಲ್ಲಿ ನಮಗೊಂದು ಆಪ್ಷನ್ ಇದೆ. ಸೊ ಇದು 3000 ವಾಚ್ ಟೈಮ್ ಮತ್ತು 500 ಸಬ್ಸ್ಕ್ರೈಬರ್ಸ್ ಆದರೂ ಕೂಡ ಈ ಆಪ್ಷನ್ ಬರುತ್ತೆ. ಲಿಮಿಟೆಡ್ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ವಾಚ್ ಪೇಜ್ ಆ್ಯಡ್ಸ್ ಬರಲ್ಲ, ಶಾರ್ಟ್ ಸ್ಪೀಡ್ ಆ್ಯಡ್ಸ್ ಬರಲ್ಲ, ಮೆಂಬರ್ಶಿಪ್, ಸೂಪರ್ ಚಾಟ್ ಆ್ಯಂಡ್ ಶಾಪಿಂಗ್ ಅಂತ ಈ 3 ಆಪ್ಷನ್ ನಿಮಗೆ ಸಿಗುತ್ತೆ. ಈ 2 ಆಪ್ಷನ್ ಕಂಪ್ಲೀಟ್ ಕ್ರೈಟೀರಿಯಾ ಕಂಪ್ಲೀಟ್ ಆದ ಕೂಡಲೇ, ಅಂದರೆ 1000 ಸಬ್ಸ್ಕ್ರೈಬರ್, 4000 ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆದರೆ ಇದು ಬರುತ್ತೆ. ಸೊ ಇಲ್ಲಿ ಇಷ್ಟು ಈ ಆಪ್ಷನ್ಸ್ ಇದೆ. ಇಲ್ಲಿ ನೋಡಿ ವಾಚ್ ಪೇಜಸ್ ಆ್ಯಡ್ಸ್ ಅಂತ ಇದೆ, ಶಾರ್ಟ್ ಸ್ಪೀಡ್ ಆ್ಯಡ್ಸ್ ಅಂತ ಇದೆ, ಮೆಂಬರ್ಶಿಪ್, ಸೂಪರ್ಸ್ ಅಂತ ಇದೆ. ಇದರಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ಶಾಪಿಂಗ್ ಅದೇ. ಈ 1 2 3 4 5 ಆಪ್ಷನ್ಸ್ ನಮಗೆ ಸಿಗುತ್ತೆ. ಸೊ ಈಗ ಇಲ್ಲಿ ನೋಡಿ ಕಂಪ್ಲೀಟ್ ಆಗಿದೆ ಕ್ರೈಟೀರಿಯಾ, ಅಪ್ಲೈ ನಾವು ಅಂತ ಇಲ್ಲಿ ನಮಗೆ ಬಟನ್ ಬಂದಿದೆ. ಸಮ್ ಬೆನಿಫಿಟ್ಸ್ ಮೇ ಹ್ಯಾವ್ ಅಡಿಷನಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇದೆ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡೋದು. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಂದರೆ ನಾನು ಆಲ್ರೆಡಿ ಯೂಟ್ಯೂಬ್ ಮೇಲೆ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಹತ್ರ ಆಲ್ರೆಡಿ ಆ್ಯಡ್ಸೆನ್ಸ್ ಇದೆ, ಆಲ್ರೆಡಿ ಪೇಮೆಂಟ್ ಕೂಡ ನಾನು ಅಲ್ಲಿ ತೊಗೋತಾ ಇದ್ದೀನಿ. ಹೀಗಾಗಿ ನನಗೆ ಹೊಸ ಆ್ಯಡ್ಸೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದರೆ ಒಂದು ಅಡಿಷ್ನಲ್ ಇಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಒಂದು ಆ್ಯಡ್ಸೆನ್ಸ್ ಇದ್ದರೆ ಅದು ಕೂಡ ಒಂದು ಆಪ್ಷನ್ ಇರುತ್ತೆ. ಇಲ್ಲದೆ ಇದ್ದರೆ ಒಂದು ಆ್ಯಡ್ಸೆನ್ಸ್ಗೆ ಅಪ್ಲೈ ಕ್ರಿಯೇಟ್ ಮಾಡೋ ಲಾಗಿನ್ ಮಾಡೋ ಆಪ್ಷನ್ ಕೂಡ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಏನು ಮಾಡ್ತೀನಿ, ಬರೀ ಅದಂತೂ ಹೊಸ ಆ್ಯಡ್ಸೆನ್ಸ್ ಅಂತೂ ನಮಗೆ ಇಲ್ಲಿ ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಇದೆ. ಆಮೇಲೆ ಈಗ ನಾನು ನನ್ನ ಹತ್ರ ಇರೋ ಆ್ಯಡ್ಸೆನ್ಸನ್ನು ಇದಕ್ಕೆ ಲಿಂಕ್ ಮಾಡಬೇಕಾಗಿದೆ.
ಸೊ ಅದು ಮಾಡಬೇಕಾದ್ರೆ ನೋಡಿ ಇಲ್ಲಿ ನಮ್ಮ ಈ ಜಿಮೇಲ್ ಐ ಡಿ ಬೇರೆ ಇದೆ, ನಾನು ಆಡ್ಸೆನ್ಸ್ ಮಾಡಿರೋ ಜಿಮೇಲ್ ಐ ಡಿ ಬೇರೆ ಇದೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಇದು ನಮ್ಮ ಚಾನಲ್ ಐ ಡಿ ಇದೆ, ಜಿಮೇಲ್ ಐ ಡಿ. ಸೊ ಈ ಚಾನಲ್ ಜಿಮೇಲ್ ಐ ಡಿ ಇದೆ, ಆದರೆ ಆಡ್ಸೆನ್ಸ್ ಜಿಮೇಲ್ ಐ ಡಿ ಬೇರೆ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ಆಡ್ಸೆನ್ಸ್ನಲ್ಲಿ ಅಕಸ್ಮಾತ್ ನಿಮ್ಮ ಹತ್ರ ಆಡ್ಸೆನ್ಸ್ ಇದ್ದರೆ ಇದು ಮಾಡಬೇಕಾಗಿರೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಆಡ್ಸೆನ್ಸ್ ಆಲ್ರೆಡಿ ಇದ್ದರೆ ಏನು ಮಾಡಬೇಕು, ಆ ಆಡ್ಸೆನ್ಸ್ ಬೇರೆ ಐ ಡಿಯಿಂದ ಮಾಡಿರ್ತೀರಾ ಜಿಮೇಲ್ ಐ ಡಿಯಿಂದ. ಸೊ ಅದನ್ನು ಓಪನ್ ಮಾಡಿ. ಸೊ ಅಲ್ಲಿ ನಿಮಗೆ ಆ್ಯಡ್ ಮಾಡೋ ಆಪ್ಷನ್ ಸಿಗುತ್ತೆ, ಈ ಮೇಲ್ ಐ ಡಿ ಆ್ಯಡ್ ಮಾಡೋ ಆಪ್ಷನ್ ಸಿಗುತ್ತೆ. ಸೊ ಈ ಮೇಲ್ ಐ ಡಿಯನ್ನು ಅದರಲ್ಲಿ ಆ್ಯಡ್ ಮಾಡಿ, ಅದಕ್ಕೂ ಕೂಡ ಇದರ ಆಡ್ಸೆನ್ಸ್ ಆಕ್ಸೆಸ್ ಕೂಡ ಕಂಪ್ಲೀಟ್ ಆಕ್ಸೆಸ್ ಇದಕ್ಕೆ ಈ ಮೇಲ್ ಐ ಡಿಗೆ ನೀವು ಕೊಡಬೇಕು. ಸೊ ಆಗ ಎರಡು ಮೇಲ್ ಐ ಡಿಯಿಂದ ನೀವು ಆಡ್ಸೆನ್ಸನ್ನು ಲಾಗಿನ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ, ಹೇಗೆ ನಾವು ಆ್ಯಡ್ ಮಾಡೋದು, ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಏನು ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳ್ಬೋದು, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈಗ ಸಿಂಪಲ್ಲಾಗಿ ನಿಮಗೆ ಅದು ಹೇಳ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗಿಬಿಡುತ್ತೆ. ಸೊ ಈಗ ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಅಪ್ಲೈ ನೌ ಅಂತ ಇದೆ, ಇಲ್ಲಿ ನಾನು ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈಗ ನಮಗೆ ಕೆಲವೊಂದಿಷ್ಟು ಆಪ್ಷನ್ ಬರ್ತಾ ಇದೆ. ನಾನ್ ಯೂಟ್ಯೂಬ್ ಸ್ಟೆಪ್ 1 ನಾಟ್ ಸ್ಟಾರ್ಟೆಡ್ ಅಂತ ಇದೆ. ಸೊ ಇಲ್ಲಿ ರಿವ್ಯೂ ಬೇಸ್ಡ್ ಟರ್ಮ್ಸ್ ಅಂತ ಇದೆ. ರೀಡ್ ದೀಸ್ ಟರ್ಮ್ಸ್ ಕೇರ್ಫುಲಿ ಆಸ್ ದೀಸ್ ಅಪ್ಲೈ ಟು ಯುವರ್ ಪಾರ್ಟಿಸಿಪೇಷನ್ ಇನ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಸಾರಿ, ಸ್ವಲ್ಪ ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಯಿತು. ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಣ, ಇದು ಫಸ್ಟ್ ಸ್ಟೆಪ್ ಇದೆ. ಸೊ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ಅಂತ ಇದೆ, ರಿವ್ಯೂ ಬೇಸ್ಡ್ ಟರ್ಮ್ಸ್ ಅಂತ ಇದೆ. ಕಂಪ್ಲೀಟ್ ಇದನ್ನು ನೀವು ನೋಡ್ಕೊಳ್ಳಿ. ಸೊ ಆಲ್ರೆಡಿ ನಾನೆಲ್ಲ ಇದು ನೋಡಿದ್ದೀನಿ. ಸೊ ನೀವು ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿ ಮಾಡುವಾಗ. ಸೊ ಇದಿಷ್ಟೆಲ್ಲ ಮಾಡಿದ ಕೂಡಲೇ ಎಕ್ಸೆಪ್ಟ್ ಟರ್ಮ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಚೆಕ್ ಬಾಕ್ಸ್ ಮೇಲೆ ಎಕ್ಸೆಪ್ಟ್ ದ ಬೇಸ್ ಟರ್ಮ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಪ್ಟ್ ಟರ್ಮ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಒಂದು ಸ್ವಲ್ಪ ರಿಫ್ರೆಶ್ ಆಗಿ ಡನ್ ಅಂತ ಬರುತ್ತೆ. ಇಲ್ಲಿ ನೋಡಿ ಡನ್ ಅಂತ ಬಂತು, ರಿವ್ಯೂ ಬೇಸ್ಡ್ ಟರ್ಮ್ಸ್ ಅಂತ ಇತ್ತು, ಅದು ಡನ್ ಆಗಿ ಬಂದಿದೆ. ಇನ್ನು ಎರಡನೇ ಸ್ಟೆಪ್ ಇದೆ, ಸ್ಟೆಪ್ 2 ಇದೆ, ಸೈನ್ ಅಪ್ ಫಾರ್ ಗೂಗಲ್ ಆಡ್ಸೆನ್ಸ್. ಇದು ಮೇನ್ ಆಗಿದೆ. ಇಲ್ಲಿ ನಾನು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಆಲ್ರೆಡಿ ನಮ್ಮ ಹತ್ರ ಆಡ್ಸೆನ್ಸ್ ಇದೆ. ಸೊ ಇಲ್ಲಿ ಎರಡು ಆಪ್ಷನ್ಸ್ ಇದೆ. ಸ್ಟೆಪ್ 2 ನಲ್ಲಿ ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಆಡ್ಸೆನ್ಸ್ ಟು ಕಂಪ್ಲೀಟ್ ದಿಸ್ ಸ್ಟೆಪ್ ಅಂತ ಇದೆ. ಸೊ ಇಲ್ಲಿ ನೋಡಿ ಡೂ ಯು ಹ್ಯಾವ್ ಎನ್ ಎಕ್ಸಿಸ್ಟಿಂಗ್ ಆಡ್ಸೆನ್ಸ್ ಅಕೌಂಟ್ ಅಂತ ಕೇಳ್ತಾ ಇದೆ, ಸೆಲೆಕ್ಟ್ ಮಾಡಬೇಕು ಇಲ್ಲಿ. ಸೊ ಎಸ್ ಐ ಹ್ಯಾವ್ ಇದ್ದರೆ ಎಸ್ ಐ ಹ್ಯಾವ್ ಎನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲದೆ ಇದ್ದರೆ ನೋ ಐ ಡೋಂಟ್ ಹ್ಯಾವ್ ಆನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಅಂದರೆ ಕ್ರಿಯೇಟ್ ಮಾಡೋಕೆ ಇಲ್ಲಿ ಆಪ್ಷನ್ ಇರುತ್ತೆ. ಇಲ್ಲ ನೀವು ಕ್ರಿಯೇಟ್ ಮಾಡಿದ್ದೀರಾ, ನಿಮಗೆ ಗೊತ್ತಿಲ್ಲ, ನೀವು ಮರ್ತು ಬಿಟ್ಟಿದ್ದೀರಾ ಅಂದರೆ ಐ ಡೋಂಟ್ ನೋ ಅಂತ ಕ್ಲಿಕ್ ಮಾಡಿದರೆ ಅದು ಸರ್ಚ್ ಮಾಡಿ ನಿಮಗೆ ಈ ಮೇಲ್ ಐ ಡಿಯಿಂದ ನೀವು ಮಾಡಿದರೆ ಅದು ನಿಮಗೆ ಸರ್ಚ್ ಮಾಡಿ ತೋರಿಸುತ್ತೆ ಆಲ್ರೆಡಿ ನಿಮ್ಮ ಅಕೌಂಟ್ ಈ ಮೇಲ್ ಐ ಡಿಯಿಂದ ಕ್ರಿಯೇಟ್ ಆಗಿದೆ ಅನ್ನೋದು. ಸೊ ಇದಿಷ್ಟು ಈ 3 ಆಪ್ಷನ್ ಇದರಲ್ಲಿ ಬರುತ್ತೆ. ಸೊ ನನ್ನ ಹತ್ರ ಎಸ್ ಐ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಯಾಕಂದರೆ ನನ್ನ ಕಡೆ ಆಡ್ಸೆನ್ಸ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ you are only allowed one AdSense account per person because you have an existing AdSense account. You should select the email address associated with that account on the next screen. So ಇಲ್ಲಿ ಕಂಟಿನ್ಯೂ ಅಂತ ಮಾಡ್ತೀನಿ. ಇಲ್ಲಿ ಮೇಲ್ ಐ ಡಿ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ AdSense ಡೀಟೇಲ್ಸ್ ಇಲ್ಲಿ ಬಂತು. ಸೊ ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಆಮೇಲೆ ಡೀಟೇಲ್ಸ್ ಈ ರೀತಿ ಇದೆ, ಡೀಟೇಲ್ಸ್ ನೋಡ್ಬೋದು ನೀವು. ಸೊ ಇಲ್ಲಿ ನಾನು ಆಕ್ಸೆಪ್ಟ್ ಅಸೋಸಿಯೇಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ಆಕ್ಸೆಪ್ಟ್ ಆದ ಕೂಡಲೇ ರಿಫ್ರೆಶ್ ಆಗಿ ಈ ರೀತಿ ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗಿ ರೀಡೈರೆಕ್ಟ್ ಆಗಿ ಬಂದುಬಿಡುತ್ತೆ. ಇಲ್ಲಿ ನೋಡಿಬೋದು ನೀವು ರೀಡೈರೆಕ್ಟಿಂಗ್ ಯು ಟು ಯೂಟ್ಯೂಬ್ ಅಂತ ಇಲ್ಲಿ ರೀಡೈರೆಕ್ಟ್ ಇದೆ. ವಿ ಆರ್ ರೀಡೈರೆಕ್ಟಿಂಗ್ ಯು ಟು ಯೂಟ್ಯೂಬ್ ವೇರ್ ಯು ಕ್ಯಾನ್. ಸೊ ಇಲ್ಲಿ ರೀಡೈರೆಕ್ಟ್ ಆಗಿ ಮತ್ತೆ ಯೂಟ್ಯೂಬ್ ಸ್ಟುಡಿಯೋಗೆ ರಿಟರ್ನ್ ಬಂದುಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ಇನ್ನೂ ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಆಗ್ತಾ ಇದೆ. ಸೊ ಸ್ವಲ್ಪ
AdSense ಕನೆಕ್ಟ್ ಮಾಡುವಾಗ ನೀವು ಕೇರ್ಫುಲಿಯಾಗಿ ಮಾಡಲೇಬೇಕು. ಸೊ ಇಲ್ಲಿ ನೋಡಿ ಸ್ಟೆಪ್ 2 ಡನ್ ಅಂತ ಬಂತು. ಸೈನ್ ಅಪ್ ಫಾರ್ ಗೂಗಲ್ AdSense, ಯು ಹ್ಯಾವ್ ಸಕ್ಸಸ್ಫುಲಿ ಲಿಂಕ್ಡ್ ಆ್ಯನ್ AdSense ಅಕೌಂಟ್ ಅಂತ ಬಂತು. ಸೊ ಇದು ಮಾಡಿದ ಕೂಡಲೇ ಸ್ಟೆಪ್ 3 ಇನ್ ಪ್ರೋಗ್ರೆಸ್ ಅಂತ ಬಂದ್ಬಿಡುತ್ತೆ. ಸೊ ಥರ್ಡ್ ಸ್ಟೆಪ್ನಲ್ಲಿ ನಾವು ಏನು ಮಾಡಬೇಕಾಗಿಲ್ಲ. ಸೊ ಆಟೋಮೆಟಿಕ್ಕಾಗಿ ಗೆಟ್ ರಿವ್ಯೂಡ್ನಲ್ಲಿ ಈ ರಿವ್ಯೂಗಾಗಿ ಹೋಗಿಬಿಡುತ್ತೆ ಚಾನಲ್. ಸೊ ಈ ರೀತಿ ಅಪ್ಲೈ ಮಾಡಿದ ಕೂಡಲೇ ರಿವ್ಯೂನಲ್ಲಿ ಹೋಗಿ ಇದು ಎಲ್ಲ ಕರೆಕ್ಟ್ ಇದ್ದರೆ ಓನ್ಲಿ 12 ಅವರ್ಸ್ನಲ್ಲಿ ಇದು ನಮಗೆ ಪ್ರೋಗ್ರೆಸ್ನಲ್ಲಿರೋದನ್ನು ಕಂಪ್ಲೀಟ್ ಸೆಟಪ್ ಅಂತ ಬಂದುಬಿಡುತ್ತೆ. ಸೊ ಅದು ಬಂದ ಕೂಡಲೇ ಇನ್ನೊಮ್ಮೆ ಅದ್ರ ಬಗ್ಗೆ ಬಂದಿರೋ ಬಗ್ಗೆ 2ನೇ ಪಾರ್ಟ್ನಲ್ಲಿ ನಿಮಗೆ ನಾನು ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಈ ರೀತಿ ನಾವು AdSenseಗೆ ಕನೆಕ್ಟ್ ಮಾಡ್ಬೋದು. ಸೊ 2 ರೀತಿಯ ಟಾಪಿಕ್ ನಾನು ಇಲ್ಲಿ ಇವತ್ತು ಕವರ್ ಮಾಡಿದ್ದೀನಿ. ಒಂದನೇದು ಒಂದು ಹೊಸ ವಿಡಿಯೋ, ಒಂದು ಹೊಸ ಚಾನಲ್ ಮಾಡಿ ಅದರಲ್ಲಿ ಟ್ರೆಂಡಿಂಗ್ ಟಾಪಿಕ್ ಹಾಕಿ ನಾವು ಹೇಗೆ ಬೇಗ ನಮ್ಮ ಚಾನಲ್ ಗ್ರೋ ಮಾಡಬಹುದು, ಅದು ಕೂಡ ಒಂದು ಟಾಪಿಕ್ ಆಗಿತ್ತು. ಅದು ಅಲ್ಲದೆ ಆಗಿದ್ದ ಚಾನಲ್ ಗ್ರೋ ಆಗಿ ಮಾನಿಟೈಸೇಷನ್ಗೆ ರೆಡಿ ಆಗಿರೋ ಚಾನಲನ್ನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಹೇಗೆ, AdSense ಕ್ರಿಯೇಟ್ ಮಾಡೋದು ಹೇಗೆ, ಇದೆಲ್ಲವನ್ನು ಈ 2ನೇ ಭಾಗವಾಗಿ ನಾನು ಇಲ್ಲಿ 2 ಟಾಪಿಕ್ ಕವರ್ ಮಾಡಿದ್ದೀನಿ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಇಂತಹುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಈ ಅಪ್ಲೈ ಮಾಡಿರೋ AdSense ಅಪ್ರೂವ್ ಆದ ಕೂಡಲೇ ನಾನು ಅದರ ಬಗ್ಗೆ ಸೆಕೆಂಡ್ ಪಾರ್ಟ್ನಲ್ಲಿ ವಿಡಿಯೋ ಹಾಕ್ತೀನಿ. ಆವಾಗ ಸೆಟಪ್ ಮಾಡೋದು ಹೇಗೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ ಈಗಾಗಲೇ ಚಾನಲ್ ಮೇಲೆ ವಿಡಿಯೋಗಳಿವೆ. ಸೊ ಸೆಟಪ್ ಬಂದ ಕೂಡಲೇ ಅವುಗಳ ಮೇಲೆ ಅಪ್ಲೈ ಮಾಡೋದು ಹೇಗೆ, ಏನೇನು ಆಪ್ಷನ್ ಬರುತ್ತೆ ಅದೆಲ್ಲವನ್ನು ನಾನು ಸೆಕೆಂಡ್ ಪಾರ್ಟ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಸೆಕೆಂಡ್ ಪಾರ್ಟ್ನಲ್ಲಿ. ನಮಸ್ಕಾರ ಸ್ನೇಹಿತರೆ.